ವೀಕ್ಷಕರೇ, ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಯಾವೆಲ್ಲ ಫಲಗಳು ಸಿಗ್ತಾ ಇದೆ? ನಿಮಗಿರತಕ್ಕಂತ ಅಡೆತಡೆಗಳು ಸರಿಯಾಗುತ್ತಾ? ನಿಮಗೆ ಧನಪ್ರಾಪ್ತಿ ಯೋಗ ಇದೆಯಾ? ನಿಮಗಿರುವಂತ ಸಮಸ್ಯೆಗಳು ಸರಿಯಾಗುತ್ತಾ? ಮತ್ತೆ ಈ ಹೊಸ ಕೆಲಸ ಆಗ್ಬೋದಾ ಅನ್ನುವಂತಹ ಬಹಳಷ್ಟು ವಿಚಾರಗಳು, ಬಹಳಷ್ಟು ಚಿಂತನೆಗಳು ನಿಮ್ಮ ಮನಸ್ಸಿನಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಆ ಎಲ್ಲ ಚಿಂತನೆಗಳಿಗೆ ಈ ವಿಡಿಯೋದಲ್ಲಿ ಬಹಳಷ್ಟು ವಿಷಯಗಳನ್ನ ತಿಳಿದುಕೊಳ್ತಕ್ಕಂಥ ಮಾಹಿತಿಗಳು ನಿಮಗ್ ಸಿಗ್ತಾ ಇರತಕ್ಕಂಥದ್ದು. ವಿಡಿಯೋದ ಕೊನೆಯಲ್ಲಿ ಪರಿಹಾರಗಳು ಸಿಗ್ತಾ ಇರತಕ್ಕಂಥದ್ದು. ಜೊತೆಗೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ. ಅವಾಗ ನಿಮಗೇನಾಗುತ್ತೆ, ಜ್ಯೋತಿಷಕ್ಕೆ ಸಂಬಂಧಿಸಿರುವಂತ ಎಲ್ಲ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನೆಲ್ ಅಲ್ಲಿ ಸಿಗೋ ತರ ಆಗ್ಬಿಡುತ್ತೆ. ಇನ್ನ ಈ ಮೇಷರಾಶಿಯವರಿಗೆ ಜನ್ಮ ನಕ್ಷತ್ರಗಳು ಯಾವ್ದು ಅಂತಂದ್ರೆ ಅಶ್ವಿನಿ ನಕ್ಷತ್ರದ 4 ಚರಣ, ಭರಣಿ ನಕ್ಷತ್ರದ 4 ಚರಣ, ಕೃತಿಕಾ ನಕ್ಷತ್ರದ ಮೊದಲನೇ ಚರಣ ಸೇರಿರತಕ್ಕಂತಹ ಮೇಷರಾಶಿ. ಇಂತಹ ಒಂದು ಮೇಷರಾಶಿಗೆ ಲಾಂಛನ ಬಂದು ಆಡೋ ಆಗಿರುತ್ತೆ, ಅಂದ್ರೆ ಮೇಘೆ ಚಿತ್ರ ಆಗಿರುತ್ತೆ. ಜೊತೆಗೆ ರಾಷ್ಟ್ರಾಧಿಪತಿ ಯಾರು? ಕುಜ ಆಗಿರತಕ್ಕಂಥದ್ದು. ಕುಜ ಮೇಷರಾಶಿಯ ರಾಷ್ಟ್ರಾಧಿಪತಿ. ಮೇಷರಾಶಿಯವರು ಅಂದ ತಕ್ಷಣ ಯಾವತ್ತಿಗೂ ಕೂಡ ಧೈರ್ಯಶಾಲಿಗಳು. ಯಾವುದೇ ಒಂದು ಸವಾಲುಗಳಿದ್ರು ಕೂಡ ಅದನ್ನ ಸ್ವೀಕಾರ ಮಾಡತಕ್ಕಂತಹ ವ್ಯಕ್ತಿಗಳು. ಅದು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು, ಧೈರ್ಯಶಾಲಿಗಳು ಮತ್ತೆ ಕೋಪಿಷ್ಠರು ಕೂಡ ಆಗಿರ್ತಾರೆ. ಸ್ವಲ್ಪ ಇವರಿಗೆ ಮೈನಸ್ ಪಾಯಿಂಟ್ ಅಂತ ಅಂದ್ರೆ ಕೋಪ. ಆ ಕೋಪವನ್ನ ಹತೋಟಿಯಲ್ಲಿ ಇಟ್ಕೊಂಡ್ರೆ ಅದ್ಭುತವಾಗಿರತಕ್ಕಂಥ ಕಾರ್ಯ ಸಾಧನೆ ಮೇಷರಾಶಿಯವರು ಮಾಡ್ತಾ ಇರತಕ್ಕಂಥದ್ದು. ಇಂಥ ಮೇಷರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ನಿಮಗೆ ಆಲ್ಮೋಸ್ಟ್ ನಿಮಗೆ ಒಳ್ಳೆ ದಿನಾಂಕಗಳು ಯಾವುದು ಅಂತಂದ್ರೆ 9, 8, 27 ಬಹಳಷ್ಟು ಶುಭಕಾರಕವಾಗಿರತಕ್ಕಂತಹ ದಿನಗಳಾಗಿರತಕ್ಕಂಥದ್ದು ನೀವಿಲ್ಲಿ ಗಮನಿಸಬೇಕಾಗುತ್ತೆ. ಜೊತೆಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ನೋಡಿ, ನಿಮ್ಮಲ್ಲಿ ಒಂದು ವಿಶೇಷವಾಗಿರತಕ್ಕಂಥ ಒಂದು ಚೈತನ್ಯ ಇರುತ್ತೆ. ನಾನ್ ಗೆಲ್ತೀನಿ, ನಾನ್ ಮಾಡ್ತೀನಿ, ನಾನು ಇದರಲ್ಲಿ ಸಕ್ಸಸ್ ಆಗೇ ಆಗ್ಬೇಕು, ನಾನು ಇದರಲ್ಲಿ ಮುಂದೆ ಬರಬೇಕು, ಇದರಲ್ಲಿ ಏನಾದ್ರು ಒಂದು ರಿಸರ್ಚ್ ಮಾಡಬೇಕು, ಇದನ್ನ ನಾನು ಕಾರ್ಯ ಸಾಧನೆಗೊಳಿಸಬೇಕು ಅನ್ನುವಂತಹ ಮಹತ್ವದ ಆಕಾಂಕ್ಷೆಗಳು ನಿಮ್ಮ ಮನಸ್ಸಿನಲ್ಲಿ ಚಿಗುರುಡಿತಕ್ಕಂತ ಸಾಧ್ಯತೆಗಳಿದೆ. ಆತ್ಮವಿಶ್ವಾಸ ಅನ್ನುವಂಥದ್ದು ಇದೆಯಲ್ಲ, ಆ ಆತ್ಮವಿಶ್ವಾಸದ ಅಲೆಯಲ್ಲಿ ನೀವು ಅತ್ಯಂತ ಇರತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ಮಾಡುವಂತಹ ಕೆಲಸಗಳಲ್ಲಿ ಅತ್ಯುತ್ತಮವಾಗಿರತಕ್ಕಂತ ಫಲ ಸಿಗುತ್ತೆ. ದೃಢವಾದ ಸಂಕಲ್ಪ ಇರುತ್ತೆ, ಹಾರ್ಡ್ ವರ್ಕ್ ಅನ್ನುವಂಥದ್ದು ಇರುತ್ತೆ. ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಿ, ಅದರ ಒಂದು ಫಲ ನಿಮಗೆ ಖಂಡಿತ ಒಳ್ಳೆ ಫಲನೇ ಸಿಗುವಂತ ಸಾಧ್ಯತೆಗಳಿದೆ. ಹಾಗಾಗಿ ನಿಮ್ಮ ಆತ್ಮವಿಶ್ವಾಸವನ್ನ ಇನ್ನೂ ಹೆಚ್ಚಿಗೆ ವೃದ್ಧಿ ಮಾಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ನೀವು ಏನು ಒಂದು ತೀರ್ಮಾನಗಳನ್ನ ತೆಗೆದುಕೊಳ್ತಾ ಇದ್ದೀರಿ, ನಾನು ಮಾಡಬೇಕು ಅನ್ನುವಂತಹ ವಿಚಾರಗಳು ನಿಮ್ಮ ಮನಸ್ಸಿನಲ್ಲಿ ಇರುವಂತದ್ದು ಅಷ್ಟೇ ಅಲ್ಲ, ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಸರಿಯಾದ ತೀರ್ಮಾನಗಳನ್ನ ತೆಗೆದುಕೊಳ್ತಕ್ಕಂಥದ್ದು ಪೂರ ಅಷ್ಟೇ ಮುಖ್ಯ ಆಗಿರುತ್ತೆ. ಹಾಗಾಗಿ ನೀವು ತೆಗೆದುಕೊಳ್ತಕ್ಕಂಥ ತೀರ್ಮಾನ ಬಹಳಷ್ಟು ಯಶಸ್ವಿಯಿಂದ ಕೂಡಿರುತ್ತೆ. ಇದು ಬಹಳ ಗಮನಿಸಬೇಕಾಗಿರತಕ್ಕಂಥ ವಿಚಾರ. ಅಂದ್ರೆ ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇದೆ, ನೀವೇನ್ ಮಾಡ್ಬೇಕಂತ ಅಂದುಕೊಂಡಿದ್ರಿ, ಅದರಲ್ಲಿ ಜಯವನ್ನ ಕಾಣುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇದರಿಂದ ನಿಮಗೆ ಮನಸ್ಸಿಗೆ ಬಹಳಷ್ಟು ಸಮಾಧಾನ, ಸಂತೋಷ ಮತ್ತು ಯಶಸ್ಸನ್ನ ಕಂಡು ಬರ್ತಕ್ಕಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಮತ್ತೊಂದು ಏನಂತಂದ್ರೆ, ಸರಿ ಬಿಡು ನನಗೆ ಈಸಿಯಾಗಿ ಆಗುತ್ತೆ ಅಥವಾ ಗೆಲ್ತೀನಿ ಮಾಡ್ತೀನಿ ಅಂತ ತಿಳ್ಕೊಂಡು ಆದ್ರದ ತೀರ್ಮಾನಗಳನ್ನ ತೆಗೆದುಕೊಳ್ಳೋ ಹಾಗಿಲ್ಲ. ಯಾಕಂತಂದ್ರೆ ಇದನ್ನ ನೀವು ಗಮನಿಸಬೇಕು. ಏನೋ ದೇವರ ಕೃಪೆಯಿಂದ ನಿಮ್ಮ ಪ್ರಯತ್ನದ ಫಲದಿಂದ ಒಂದು ಒಳ್ಳೇದಾಗ್ತಾ ಇದೆ ಅಂತಂದಾಗ ಇನ್ನು ಹೆಚ್ಚೆಚ್ಚು ರಿಸ್ಕ್ ತೆಗೆದುಕೊಳ್ಳುವಂಥದ್ದು, ಬೇಜವಾಬ್ದಾರಿತನ ಮಾಡುವಂಥದ್ದು ಅಥವಾ ಅನ್ಸೆಕ್ಯೂರ್ ಕೆಲಸಗಳನ್ನ ಮಾಡ್ತಕ್ಕಂಥದ್ದು, ಈ ರೀತಿ ಮಾಡ್ತಕ್ಕಂಥದ್ರಿಂದ ಏನಾಗುತ್ತೆ, ಸಮಸ್ಯೆಗಳು, ತೊಂದರೆಗಳಲ್ಲಿ ಸಿಕ್ಕಾಕೊಳ್ಳುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಇಂತಹ ಒಂದು ದುಡುಕಿನ ಅಥವಾ ಬೇಜವಾಬ್ದಾರಿತ ಕೆಲಸಗಳನ್ನ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ. ಅನಿರೀಕ್ಷಿತವಾಗಿರತಕ್ಕಂಥ ಧನಲಾಭದ ಅವಕಾಶಗಳು ನಿಮಗೆ ಈ ತಿಂಗಳಲ್ಲಿ ಕಂಡು ಬರ್ತಾ ಇರುವಂತಹದ್ದು ಒಂದು ವಿಶೇಷ ಮತ್ತು ಒಂದು ಪ್ಲಸ್ ಪಾಯಿಂಟ್ ಕೂಡ ಆಗುವಂತಹದ್ದು ಕಂಡು ಬರುತ್ತೆ. ಸರ್ಕಾರಕ್ಕೆ ಸಂಬಂಧಿಸಿರತಕ್ಕಂತ ಯಾವುದೇ ಒಂದು ಯೋಜನೆಗಳಾಗಿರ್ಬೋದು, ಸೌಲಭ್ಯಗಳಾಗಿರ್ಬೋದು, ಕೆಲಸಗಳಾಗಿರ್ಬೋದು, ಅಥವಾ ಸರ್ಕಾರದ ಮೇಲೆ ಡಿಪೆಂಡ್ ಆಗ್ತಕ್ಕಂತಹ ಯಾವುದೇ ಒಂದು ಕೆಲಸ ಇದ್ರೂ ಕೂಡ ಅದನ್ನ ಪೂರ್ಣಗೊಳಿಸುವಂತಹ ಸಾಧ್ಯತೆಗಳಿದೆ. ಒಳ್ಳೆ ಜನಗಳ ಸಪೋರ್ಟ್ ಸಿಗುತ್ತೆ, ಸಹಕಾರ ಸಿಗುತ್ತೆ. ಆ ಸಹಕಾರ ಸಪೋರ್ಟ್ ಇಂದ ನೀವು ಮಾಡುವಂತ ಕೆಲಸಗಳಲ್ಲೂ ಕೂಡ ಒಂದು ಜಯ ಬೆಳೆಸತಕ್ಕಂತ ಅವಕಾಶಗಳು ನಿಮಗೆ ಕಂಡು ಬರುತ್ತೆ. ವಿಶೇಷವಾಗಿ ಈ ವಕೀಲರಿಗೆ, ರಾಜಕಾರಣಿಗಳಿಗೆ ಬೇರೆಯವರು ಮಾಡದೆ ಅವ್ರ ಕೈಲಿ ಆಗಲ್ಲ, ಬೇರೆಯವ್ರಿಗೆ ಆಗಲ್ಲ. ಬೇರೆಯವ್ರಿಗೆ ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿಯನ್ನ
ಆ ನಿಮ್ಮ ಹೆಗಲಿಗೆ ಬೀಳುವಂತಹ ಸಾಧ್ಯತೆಗಳಿರುತ್ತೆ. ನೀವು ರಾಜಕಾರಣಿಗಳೇ ಇರ್ಬೋದು, ವಕೀಲರೇ ಇರ್ಬೋದು, ಅಥವಾ ಈ ಪೊಲೀಸ್ ಇಲಾಖೆಯಲ್ಲಿ ಇರತಕ್ಕಂಥವ್ರು ಇರ್ಬೋದು, ಯಾವುದೇ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿರುವಂತದ್ದು ಇರ್ಬೋದು, ಯಾವುದೇ ಒಂದು ಸರ್ಕಾರಿ ಸ್ವಾಮ್ಯದಲ್ಲಿ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳು ಕೂಡ ಆಗಿರ್ಬೋದು, ಬೇರೆಯವರ ಒಂದು ಜವಾಬ್ದಾರಿತ ಅಥವಾ ಚಾಲೆಂಜಬಲ್ ಕೆಲಸ ನಿಮ್ಮ ಹೆಗಲಿಗೆ ಬಂದು ಬರುತ್ತೆ. ಅದು ನೀವು ತುಂಬಾ ಉತ್ಸಾಹದಿಂದ ಅದನ್ನ ಒಪ್ಕೊಂಡು ಅದನ್ನ ಭೇದಿಸ್ತಕ್ಕಂಥದ್ದು ಅಥವಾ ಅದನ್ನ ಸರಿ ಮಾಡಿಕೊಂಡು ಶಬಾಷ್ಗಿರಿ ತೆಗೆದುಕೊಳ್ತಕ್ಕಂತ ಸಾಧ್ಯತೆಗಳು, ಅದನ್ನ ಯಶಸ್ಸನ್ನ ಕಾಣುವಂತಹ ಸಾಧ್ಯತೆಗಳು ಆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಶಿಕ್ಷಕರಿಗೆ ಒಳ್ಳೆ ಫಲ ಸಿಗುತ್ತೆ. ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನ ತೆಗೆದುಕೊಳ್ಬೇಕಾಗತ್ತೆ. ಮೇಷರಾಶಿಯವರು ಈ ಒಂದು ಫೆಬ್ರವರಿ ತಿಂಗಳಿಗೆ ಆರೋಗ್ಯ ವಿಚಾರಕ್ಕಂತಂದ್ರೆ ಸುಮ್ನೆ ಏನೋ ಒಂದು ಟೆನ್ಷನ್ ಆಗುವಂಥದ್ದು, ತಲೆಬೇನೆ ಮಾಡ್ಕೊಳ್ಳುವಂಥದ್ದು, ಅಥವಾ ಸ್ವಲ್ಪ ಈ ಉಸಿರಾಟಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಸಮಸ್ಯೆಗಳನ್ನ ಎದುರಿಸ್ತಕ್ಕಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ರಿಂದ ಆರೋಗ್ಯದ ಕಡೆ ಹೆಚ್ಚಿನ ಒಂದು ಗಮನವನ್ನ ಹರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಇನ್ನು ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರ, ಇನ್ನು ನಿಮಗೆ ಬಹಳ ಇಂಟ್ರೆಸ್ಟಿಂಗ್ ಆದಂತ ಪಾಯಿಂಟ್ಗಳು ಜೊತೆಗೆ ಪರಿಹಾರಗಳು ತಿಳಿಸೋದಿದೆ. ಅದಕ್ಕಿಂತ ಮುಂಚೆ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ. ದಿಸ್ ಜಿವಿ ಪ್ರಿಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದ್ರೆ ನಿಮ್ಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರಿಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನ ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮ ಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ಬರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸ್ಆಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಜಾತಕದ ಸ್ಪೆಷಾಲಿಟಿ ಏನ್ ಗೊತ್ತಾ? 80 ರಿಂದ 100 ಪುಟದ ಜನ್ಮ ಜಾತಕ ಫಲ, ಅದು ನಿಮ್ಮದೇ ಸಂಪೂರ್ಣ ಜನ್ಮ ಜಾತಕ ಫಲ ನಿಮ್ಮ ಸರಳ ಭಾಷೆಯಲ್ಲಿ ಸಿಗುತ್ತೆ. ನೀವೇ ಆರಾಮಾಗಿ ಓದ್ಕೊಂಡು ತಿಳ್ಕೋಬಹುದು ಅಂತ ಅದ್ಭುತವಾಗಿರತಕ್ಕಂತ ಜಾತಕ ಇದಾಗಿರುವಂಥದ್ದು. ಅದಕ್ಕಾಗಿ ಈಗಲೇ ನೀವು ನಂಬಿಕೆ ಹಾಗೂ ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ಒಂದು ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲೇ ನೋಡಿ, ನೀವೇನಾದ್ರೂ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಏನೋ ಒಂದು ಸ್ವಂತ ಮನೆ ಅಥವಾ ಸ್ವಂತ ಹೊಲ, ಸ್ವಂತ ಯಾವುದೋ ಒಂದು ಕಾಂಪ್ಲೆಕ್ಸ್ ಅಥವಾ ಏನೋ ಒಂದು ದೊಡ್ಡ ಮಟ್ಟದ ಒಂದು ಪ್ರಾಪರ್ಟಿ ತೆಗೆದುಕೊಳ್ಬೇಕಂತ ಅನ್ಕೊಂಡಿದ್ರೆ ಖಂಡಿತ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನ ಒಮ್ಮೆ ಚೆಕ್ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೇದು. ಹಿಂತಿರುಗಿ ನೋಡ್ಕೊಳ್ಳಿ, ಎಷ್ಟು ಬಂದಿದೆ, ಎಷ್ಟಿದೆ ನನ್ನ ಹತ್ರ, ಎಷ್ಟು ಪ್ರಾಪರ್ಟಿ ತೆಗೆದುಕೊಳ್ತಾ ಇದ್ದೀನಿ, ಎಷ್ಟು ನಾನು ಸಾಲವಾಗಿ ಮಾಡ್ತಾ ಇದ್ದೀನಿ, ಪ್ರತಿ ತಿಂಗಳಲ್ಲಿ ಆ ಒಂದು ಇಂಟ್ರೆಸ್ಟ್ ರೇಟ್ ಏನ್ ಬಿಡುತ್ತೆ, ಮುಂದೆ ನನ್ನ ಆರ್ಥಿಕ ಸ್ಥಿತಿಗತಿ ಮೇಲೆ ಏನು ಪರಿಣಾಮಗಳು ಬೀರ್ಬೋದು, ನನಗಿರುವಂತ ಆದಾಯದ ಮೂಲಗಳು 1, 2, 3, 4 ಯಾವ ಆದಾಯದಿಂದ ನನಗೆ ಲಾಭ ಬರ್ತಾ ಇದೆ, ಒಂದ್ ವೇಳೆ ಆ ಲಾಭದಲ್ಲಿ ನಿಂತೋಯ್ತು ಅಂತಂದ್ರೆ ಇದನ್ನ ನಾನು ಯಾವ ರೀತಿ ಸರಿ ಮಾಡ್ಲಿ ಅನ್ನುವಂತಹ ಒಂದು ಯೋಚನೆಯನ್ನ ರೂಪಿಸ್ಕೊಂಡು ನಿಮ್ಮ ಖರ್ಚು ವೆಚ್ಚನ ಒಂದು ಲೆಕ್ಕಪತ್ರಗಳನ್ನು ಸಹಿತವಾಗಿ ಇಟ್ಕೊಂಡು ಒಂದು ಕ್ಯಾಲ್ಕುಲೇಷನ್ ಮಾಡಿಕೊಂಡು ನಿರ್ಧಾರಗಳನ್ನ ತೆಗೆದುಕೊಂಡು ನೀವು ಪ್ರಾಪರ್ಟಿ ಮಾಡಿ, ಯಾವುದಾದ್ರೂ ಪ್ರಾಪರ್ಟಿ ಮಾಡಿ, ನೀವು ವೆಹಿಕಲ್ ಮಾಡಿ, ಆಸ್ತಿ ಮಾಡಿ, ಏನೇ ಮಾಡ್ಕೊಳ್ಳಿ, ಬಟ್ ಈ ರೀತಿ ಆದಂತಹ ಒಂದು ಪ್ಲಾನ್ ಅನ್ನ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ವಿಚಾರ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ನೋಡಿ, ಆದುರದಿಂದ ತಪ್ಪು ತೀರ್ಮಾನಗಳನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿವೆ. ವಿದ್ಯಾರ್ಥಿಗಳಿಗೆ ಒಳ್ಳೆ ಫಲನೇ ಇದೆ, ಆದ್ರೂ ಬಿಡಬಾರದು. ನನಗೆ ಗೊತ್ತಿದೆ ಬಿಡು ಅಂದ್ರೆ ಓವರ್ ಕಾನ್ಫಿಡೆನ್ಸ್ ಬೇಡ. ಸ್ವಲ್ಪ ಹೆಚ್ಚಿನ ಅಧ್ಯಯನ ಇರ್ಲಿ, ತಾಳ್ಮೆ ಇರ್ಲಿ,
ಖಂಡಿತವಾಗಿಯೂ ವಿದ್ಯಾರ್ಥಿಗಳು ಕೂಡ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಯಶಸ್ಸನ್ನ ಕಾಣುವಂತಹ ಸಾಧ್ಯತೆಗಳು ಈ ಒಂದು ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥವರು. ಆದಾಯದಲ್ಲಿ ದುಡ್ಡು ಬರ್ತಾ ಇರುತ್ತೆ, ಆದ್ರೆ ಖರ್ಚು ಜಾಸ್ತಿ ಆಗುತ್ತೆ. ಖರ್ಚು ಜಾಸ್ತಿ ಆಗ್ಬೇಕಂತದ್ರಿಂದ ನೀವೇನ್ ಮಾಡಬೇಕು, ಆ ಖರ್ಚಿಗೆ ಕಡಿವಾಣವನ್ನ ಹಾಕುವಂತಹ ಪ್ರಯತ್ನವನ್ನ ಮಾಡಿಕೊಂಡ್ರೆ ಒಂದಿಷ್ಟು ದುಡ್ಡನ್ನ ಉಳಿಸ್ಕೊಳ್ಳುವಂತಹ ಸಾಧ್ಯತೆಗಳು ತುಂಬಾ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನೀವು ಮಾಡತಕ್ಕಂತ ಕೆಲಸ ಅಥವಾ ಇರುವಂತಹ ಮನೆ ಸ್ವಲ್ಪ ಬದಲಾಯಿಸುವಂತಹ ಸಾಧ್ಯತೆಗಳು. ಏನೋ ಬಾಡಿಗೆ ಮನೆಯಲ್ಲಿದ್ದೀರಾ, ಈ ಮನೆ ಬಹಳ ದಿನಗಳಿಂದ ಇದ್ದೀವಿ, ಏನೋ ಒಂದು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅಥವಾ ಬೇಸರ ಆಗ್ತಾ ಇದೆ ಅಥವಾ ಇದಕ್ಕಿಂತ ಚೆನ್ನಾಗಿರುವಂತ ಮನೆ ಸಿಗ್ತಾ ಇದೆ ಅಂತ ತಿಳ್ಕೊಂಡು ಯಾವುದೋ ಒಂದು ಕಾರಣಕ್ಕಾಗಿ ಕೆಲವೊಂದು ಜನ ಮನೆ ಬದಲಾವಣೆ ಮಾಡ್ತಕ್ಕಂತ ಪ್ಲಾನ್ ನಲ್ಲಿ ಇರುವಂತಹ ಸಾಧ್ಯತೆಗಳಿದೆ. ವ್ಯಾಪಾರದಲ್ಲಿ ಸ್ವಲ್ಪ ಅಪ್ ಡೌನ್ ಆಗ್ತಾ ಇರುತ್ತೆ. ನೀವು ಯಾವುದೇ ಒಂದು ವ್ಯಾಪಾರ ಮಾಡ್ಕೊಳ್ಳಿ, ಸ್ವಲ್ಪ ಸವಾಲುಗಳು, ಕೆಲವೊಂದು ಏರಿಳಿತಗಳು ಇರ್ತವೆ. ಅದನ್ನ ಶಾಂತರಿಂದಿಂದ ಅದನ್ನ ನಿಭಾಯಿಸ್ಕೊಂಡು ಹೋದ್ರೆ ಖಂಡಿತವಾಗಿಯೂ ವ್ಯಾಪಾರ ಕ್ಷೇತ್ರದಲ್ಲಿ ಒಳ್ಳೆಯ ಫಲಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ವಿಶೇಷವಾಗಿ ನೀರಿಗೆ ಸಂಬಂಧಿಸಿರ್ತಕ್ಕಂಥ ವ್ಯಾಪಾರದಲ್ಲಿ ಈ ಕೂಲ್ ಡ್ರಿಂಕ್ಸ್ ಅಥವಾ ಹಾಲು ಈ ರೀತಿ ರೂಪದಲ್ಲಿ ಇರತಕ್ಕಂತಹ ವಸ್ತುವನ್ನ ಮಾರತಕ್ಕಂಥವರಿಗೆ ಹೆಚ್ಚಿನ ಲಾಭಗಳನ್ನ ನಿರೀಕ್ಷೆ ಮಾಡಬಹುದು. ಷೇರು ಅಥವಾ ಈ ಮ್ಯೂಚುವಲ್ ಫಂಡ್ಸ್ ವ್ಯಾಪಾರ ವಹಿವಾಟ ಮಧ್ಯಮ ಫಲಗಳಿದ್ರೂ ಕೂಡ ಹೆಚ್ಚಿನ ಒಂದು ಪ್ರಯತ್ನ ಮಾಡತಕ್ಕಂಥದ್ರಿಂದ ಅತ್ಯದ್ಭುತವಾಗಿರತಕ್ಕಂಥ ಫಲಗಳನ್ನ ಪಡ್ಕೊಳ್ಳೋಕೆ ತುಂಬಾ ಅವಕಾಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಆದ್ರೆ ಈ ಒಟ್ಟಾರೆಯಾಗಿ ನಾನು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ, ಆದ್ರೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ಅದ್ಭುತವಾಗಿರುವಂತ ಫಲ ಇದೆ ಅಂತಾನೆ ಹೇಳ್ಬೋದು. ಎಲ್ಲಾ ವರ್ಗದ ಜನರಿಗೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಫಲ ಇದೆ. ಹೆಚ್ಚಿನ ಕೆಲವೊಂದು ಅಲ್ಲಲ್ಲಿ ನಾನು ಎಚ್ಚರಿಕೆಗಳನ್ನ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ, ಬೇಕಿದ್ರೆ ಇನ್ನೊಮ್ಮೆ ಸೂಕ್ಷ್ಮವಾಗಿ ಗಮನಿಸಿ ಆ ಎಚ್ಚರಿಕೆಗಳನ್ನ ನೀವು ಅಳವಡಿಸ್ಕೊಳ್ಳಿ. ಆ ಒಂದು ಎಚ್ಚರಿಕೆಯಿಂದ ಖಂಡಿತವಾಗಿ ಫೆಬ್ರವರಿ ತಿಂಗಳಿದೆಯಲ್ಲ, ಅತ್ಯಂತ ಯಶಸ್ವಿಯಿಂದ ನೀವು ಅದನ್ನ ಕಲಿಬಹುದು ಅಥವಾ ಯಶಸ್ವಿಯಾಗಿ ನಿಮ್ಮ ಜೀವನವನ್ನ ಪರಿವರ್ತಿಸ್ಕೋಬಹುದು. ಅವಕಾಶಗಳು ತುಂಬಾ ಚೆನ್ನಾಗಿದೆ. ಪ್ರಯತ್ನ ಮಾಡ್ಕೊಳ್ಳಿ, ಚೆನ್ನಾಗಾಗ್ಲಿ. ಜೊತೆಗೆ ಪರಿಹಾರಗಳನ್ನು ತಿಳಿಸ್ಕೊಡೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ ಫೆಬ್ರವರಿ ತಿಂಗಳ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ, ನೋಡ್ಕೊಳ್ಳಿ. ಬನ್ನಿ. ಹಾಗಿದ್ರೆ ಪರಿಹಾರಗಳನ್ನು ಅಂತ ಬಂದಾಗ ನೋಡಿ, ದುರ್ಗಾದೇವಿ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಶ್ರೀ ದುರ್ಗಾ ಮಾತೆಯ ಪೂಜೆಯನ್ನು ಮಾಡ್ತಕ್ಕಂಥದ್ದು ಆರಾಧನೆ ಮಾಡ್ಕೊಳ್ಳಿ. ಜೊತೆಗೆ ಶ್ರೀ ಮಹಾಲಕ್ಷ್ಮಿ ಉಪಾಸನೆಯಿಂದ ಬಹಳ ಒಳ್ಳೆ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಸಾಧು ಸಂತರಿಗೆ ದಾನ ಧರ್ಮಗಳನ್ನ ಮಾಡಿಕೊಳ್ಳಿ. ಹಿರಿಯರಿಗೆ ಒಂದು ಗೌರವವನ್ನ ಕೊಡಿ, ಗುರುಗಳಿಗೆ ಒಂದು ಗೌರವವನ್ನ ಕೊಡುವಂತಹ ಪ್ರಯತ್ನ, ಜೊತೆಗೆ ಅವರ ಮಾರ್ಗದರ್ಶನದಲ್ಲಿ ನಡೆಯುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಕುಲದೇವರ ಆರಾಧನೆಯನ್ನ ಮಾಡಿಕೊಳ್ಳೋದ್ರಿಂದ ಬಹಳಷ್ಟು ನಿಮಗೆ ಅನುಕೂಲಕರವಾಗಿರತಕ್ಕಂತ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ತುಂಬಾ ಸರಳವಾಗಿರತಕ್ಕಂತಹ ಪರಿಹಾರ ಇರೋದ್ರಿಂದ ಮಾಡ್ಕೊಳ್ಳಿ, ಪರಿಹಾರಗಳನ್ನ ಪಡ್ಕೊಳ್ಳಿ. ದೈವ ಕೃಪೆಗೆ ಪಾತ್ರವಾಗಿ ನಿಮ್ಮ ಕಾಯಕ, ನಿಮ್ಮ ಕೆಲಸವನ್ನ ವೃದ್ಧಿಸಿ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಸರ್ವತೋಮುಖ ಅಭಿವೃದ್ಧಿ ಆಗತ್ತೆ. ತಾಯಿ ಅನ್ನಪೂರ್ಣೇಶ್ವರಿ ಸಕಲಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.